Hallelujah. Hallelujah. Praise the Lord. ಆತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Another blessed day in the presence of God. ಇನ್ನೊಂದು ಆಶೀರ್ವದಿಸಲ್ಪಟ್ಟಂತಹ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. Today we are going to start with a new and a short series about how to overcome disappointments. ನಿರಾಶೆಗಳನ್ನ ಯಾವ ರೀತಿಯಲ್ಲಿ ನಾವು ಜಯಿಸುವುದು ಎನ್ನುವಂತ ಚಿಕ್ಕದಾದ ಮತ್ತು ಅದೇ ರೀತಿಯಲ್ಲಿ ಒಂದು ಸೀರೀಸ್ ಅನ್ನ ನಾವು ಕಲಿತುಕೊಳ್ಳುತ್ತಾ ಹೋಗ್ತಾ ಇದ್ದೇವೆ. Church, can anyone say, is there anyone who can say, I have not experienced disappointments at all? ಯಾರಾದರೂ ಈ ಒಂದು ಸಭೆಯ ನಿಮ್ಮ ಮಧ್ಯದಲ್ಲಿ ಹೇಳಬಹುದಾ, ನಾನು ಇದುವರೆಗೂ ನಿರಾಶೆಯನ್ನು ಅನುಭವಿಸೇ ಇಲ್ಲ ಎನ್ನುವವರು ಯಾರಾದರೂ ಹೇಳಬಹುದಾ? See, I have gone through so many disappointments. ನನ್ನ ಜೀವನದಲ್ಲಿ ಕೂಡ ನಾನು ಅನೇಕ ನಿರಾಶೆಗಳನ್ನು ನಾನು ಹಾದು ಹೋಗಿದ್ದೇನೆ. Since my childhood, in my childhood I have experienced disappointments. ನನ್ನ ಬಾಲ್ಯದಿಂದಲೇ ನಾನು ಅನೇಕ ನಿರಾಶೆಗಳನ್ನು ಅನುಭವಿಸಿದ್ದೇನೆ. In my teens I have experienced it. ನನ್ನ ಯೌವನ ಕಾಲದಲ್ಲಿ ಕೂಡ ನಾನು ಅನೇಕ ನಿರಾಶೆಯನ್ನು ಅನುಭವಿಸಿದ್ದೇನೆ. See, after my graduation, ನನ್ನ ಒಂದು ಪದವಿಯನ್ನು ಮುಗಿಸಿದ ನಂತರ there was a campus selection for company Wipro. ವಿಪ್ರೋ ಎಂಬ ಕಂಪನಿಯಿಂದ ಕ್ಯಾಂಪಸ್ ಸೆಲೆಕ್ಷನ್ ಬಂದಿತ್ತು. But I was not selected for that company. ಆ ಒಂದು ಕಂಪನಿಯಲ್ಲಿ ನಾನು ಸೆಲೆಕ್ಟ್ ಆಗಲಿಲ್ಲ. I was disappointed. ನಾನು ಆ ಸಮಯದಲ್ಲಿ ನಿರಾಶೆಗೊಂಡೆ. After my post graduation, ನನ್ನ ಒಂದು ಸ್ನಾತಕೋತ್ತರ ಪದವಿ ಮುಗಿದ there ನಂತರ was a campus selection for Infosys. ಇನ್ಫೋಸಿಸ್ಗೋಸ್ಕರ ಒಂದು ಕ್ಯಾಂಪಸ್ ಸೆಲೆಕ್ಷನ್ ಬಂದಿತ್ತು. I even fasted and prayed for this campus ಆ selection. ಕ್ಯಾಂಪಸ್ ಸೆಲೆಕ್ಷನ್ ಅಲ್ಲಿ ಸೆಲೆಕ್ಟ್ ಆಗೋದಕ್ಕೋಸ್ಕರ ನಾನು ಪ್ರಾರ್ಥನೆ ಮಾಡಿದೆ, ಉಪವಾಸವನ್ನ ಮಾಡಿದ್ದೆ. Still I was not selected. ಆದರೂ ಕೂಡ ನಾನು ಅಲ್ಲಿ ಸೆಲೆಕ್ಟ್ ಆಗಲಿಲ್ಲ ಅನ್ನೋದನ್ನ ನಾನು ಗಮನಿಸಿದ್ದೆ. I was disappointed. ನಾನು ಆವಾಗಲೂ ಕೂಡ ನಾನು ನಿರಾಶೆಗೊಂಡೆ. See, there are times of disappointments in everyone's life. ಪ್ರತಿಯೊಬ್ಬರ ಜೀವಿತದಲ್ಲಿ ಕೂಡ ನಿರಾಶೆ ಎಂಬುದು ಜೀವಿತದಲ್ಲಿ ಇರುತ್ತದೆ. Few things I can share with you and few things I cannot share. ಕೆಲವು ವಿಚಾರಗಳನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಳಬಹುದು, ಅದೇ ರೀತಿಯಲ್ಲಿ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಲು ಸಾಧ್ಯ Even ಇಲ್ಲ. same thing has happened in your lives too. ನಿಮ್ಮ ಜೀವನದಲ್ಲಿ ಕೂಡ ಅದೇ ರೀತಿಯಲ್ಲಿ ನಡೆದಿರಬಹುದು. Something else you might have looking for and you have not received it. ನೀವು ಅದನ್ನ ನಿರೀಕ್ಷೆ ಮಾಡ್ತಿದ್ರೆ ಇದು ಹೀಗೆ ಆಗ್ತದೆ ಅನ್ನೋದನ್ನ ನಿರೀಕ್ಷಿಸಿದ್ರೆ ಅದು ಆ ರೀತಿಯಲ್ಲಿ ಆಗಲಿರ್ಲಿಕ್ಕಿಲ್ಲ. Such far as disciples of Christ, ಕ್ರಿಸ್ತನಲ್ಲಿ ಇರುವಂತ ಶಿಷ್ಯರು we must overcome the arrows of disappointment. ಈ ಒಂದು ನಿರಾಶೆ ರೂಪಕವಾಗಿ ಬರುವಂತ ಎಲ್ಲಾ ಬಾಣಗಳನ್ನ ನಾವು ಜಯಿಸಬೇಕಾಗಿದೆ. Disappointments are an arrows of devil. ಈ ನಿರಾಶೆಗಳು ಅನ್ನೋದು ಸೈತಾನನಿಂದ ಬರುವಂತ ಬಾಣಗಳಾಗಿದ್ದಾವೆ. God never disappoints his people. ದೇವರು ಯಾವುದೇ ಕಾರಣಕ್ಕೂ ತನ್ನ ಜನರನ್ನ ನಿರಾಶೆಗೊಳಿಸೋದಿಲ್ಲ. Never discourages his children. ಆತನು ತನ್ನ ಒಂದು ಮಕ್ಕಳನ್ನ ನಿರುತ್ಸಾಹಗೊಳಿಸೋದಿಲ್ಲ. Disappointment and discouragement are the arrows of devil. ನಿರಾಶೆ ಮತ್ತು ನಿರುತ್ಸಾಹ ಅನ್ನೋದು ಅದು ಸೈತಾನನಿಂದ ಬರುವಂತಹ ಬಾಣಗಳಾಗಿದ್ದಾವೆ. In the Bible you see many people who have gone through the times of disappointment. ಸತ್ಯವೇದದಲ್ಲಿ ನಾವು ನೋಡುವಾಗ ಅನೇಕ ಜನರು ನಿರಾಶೆಯಿಂದ ನಿರುತ್ಸಾಹದಿಂದ ಹಾದು ಹೋಗಿರುವುದನ್ನು ನಾವು But ನೋಡ್ತಾ a ಇದ್ದೇವೆ. few people in the Bible they have overcome these arrows of disappointment. ಆದರೆ ಸತ್ಯವೇದದಲ್ಲಿ ನೋಡುವಾಗ ಆ ಒಂದು ನಿರಾಶೆಯಲ್ಲಿ ಹಾದುವಂತ ಜನರು ಅವರು ಜಯಿಸಿರುವುದನ್ನು ನಾವು ಸತ್ಯವೇದದಲ್ಲಿ ನಾವು One ನೋಡ್ತಾ such ಇದ್ದೇವೆ. man is David. ಅಂತ ಒಬ್ಬ ವ್ಯಕ್ತಿ ದಾವೀದನಾಗಿದ್ದಾನೆ. Let us read a verse from the Bible. ಆ ದೇವರ ವಾಕ್ಯದಿಂದ ಆ ಒಂದು ವಾಕ್ಯವನ್ನ ಈ ಸಮಯದಲ್ಲಿ ಓದೋಣ. 1 Samuel chapter 30 verse number 6. ಮೊದಲನೇ ಸಮುವೇಲನ ಪುಸ್ತಕ 30ನೇ ಅಧ್ಯಾಯ 6ನೇ ವಚನ. 1 Samuel chapter 30 verse number 6. ಮೊದಲನೇ ಸಮುವೇಲನ ಪುಸ್ತಕ 30ನೇ ಅಧ್ಯಾಯ 6ನೇ See ವಚನ. what the Bible says. ಈ ಸತ್ಯವೇದ ಏನನ್ನ ಹೇಳ್ತದೆ ನೋಡಿಕೊಳ್ಳೋಣ. David was greatly distressed, for the men spoke of stoning David, because the souls of them all were bitterly grieved, each man for his sons and daughters. But David encouraged and strengthened himself in the Lord his God. ಇದಲ್ಲದೆ ಜನರು ತಮ್ಮ ಗಂಡು ಹೆಣ್ಣು ಮಕ್ಕಳಿಗಾಗಿ ಮನಸ್ಸಿನಲ್ಲಿ ಬಹಳವಾಗಿ ನೊಂದುಕೊಂಡು ದಾವೀದನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರಿಂದ ಅವನು ಬಹು ಇಕ್ಕಟ್ಟಿನಲ್ಲಿ ಬಿದ್ದನು. ಆದರೂ ಅವನು ತನ್ನ ದೇವರಾದ ಯೆಹೋವನಲ್ಲಿ ತನ್ನನ್ನು ಬಲಪಡಿಸಿಕೊಂಡನು. Hallelujah. David was encouraged and strengthened himself in the Lord his God. ದಾವೀದನು ತನ್ನ ದೇವರಾದ ಯೆಹೋವನಲ್ಲಿ ಆತನು ತನ್ನನ್ನ ತಾನು ಬಲಪಡಿಸಿಕೊಂಡನೆಂದು ಬರೆಯಲ್ಪಟ್ಟಿದೆ. Though he was an anointed man of God, ಆತನು ಅಭಿಷಿಕ್ತ ಮನುಷ್ಯನಾಗಿದ್ದರೂ he ಕೂಡ was a man who was filled with the Holy Spirit. ಪರಿಶುದ್ಧ ಆತ್ಮನಿಂದ ತುಂಬಿಸಲ್ಪಟ್ಟದ ವ್ಯಕ್ತಿ He was ಆತನಾಗಿದ್ದನು. not just a man who was filled with the Spirit, but his Spirit, his anointing was overflowing. ಆತನು ಅಭಿಷೇಕದಿಂದ ತುಂಬಿಸಲ್ಪಟ್ಟಿರುವುದು ಮಾತ್ರವಲ್ಲ, ಆತನ ಅಭಿಷೇಕ ತುಂಬಿ ಹೊರಸೂಸುತ್ತಾ ಇತ್ತು. Because he has written in Psalms 23,
23. ಯಾಕಂದ್ರೆ ಕೀರ್ತನೆ 23ನೇ ಅಧ್ಯಾಯದಲ್ಲಿ ಆತನು ಈ ರೀತಿಯಲ್ಲಿ ಬರೆಯುತ್ತಾರೆ, My cup overflows. ನನ್ನ ಪಾತ್ರೆಯು ತುಂಬಿ ಹೊರ ಸೂಸುತ್ತದೆ ಎಂದು ಬರೆಯುತ್ತಾರೆ. Hallelujah. Hallelujah. Though he was filled with the Holy Spirit, ಆತನು ಪರಿಶುದ್ಧ ಆತ್ಮನಿಂದ ತುಂಬಿಸಲ್ಪಟ್ಟಿದ್ದರೂ though ಕೂಡ, his anointing was overflowing, ಆತನ ಅಭಿಷೇಕ ತುಂಬಿ ಹೊರ ಸೂಸುತ್ತಿದ್ದರೂ ಕೂಡ, though men were around him, ಆತನ ಸುತ್ತಲೂ ಜನರು, ಆತನ ಸುತ್ತಲೂ ಸೈನ್ಯಗಳು ಇದ್ದರೂ ಕೂಡ, though his God was Almighty God, ಆತನ ದೇವರು ಸರ್ವಶಕ್ತನಾದ ದೇವರು ಆದರೂ ಕೂಡ, still he had times of disappointments in his life. ಆತನ ಜೀವಿತದಲ್ಲಿ ನಿರಾಶೆ ಸಂದರ್ಭಗಳು, ನಿರಾಶೆ ಒಂದು ಪರಿಸ್ಥಿತಿಗಳು ಎದುರಾದನ್ನು ನಾವು All ನೋಡ್ತಾ ಇದ್ದೇವೆ. men, they wanted to stone David. ಆತನ ಸ್ವಂತ ಜನರೇ, ಆತನ ಜೊತೆ ಇದ್ದ ಸೈನ್ಯದವರೇ ಆತನ ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರು. He was looking for something, but he was receiving something else. ಆತನು ತನ್ನ ಜನರಿಂದ ಅಥವಾ ತನ್ನ ಸುತ್ತಲಿರುವಂತಹ ಪರಿಸ್ಥಿತಿಗಳಿಂದ ಏನೋ ನಿರೀಕ್ಷೆ ಮಾಡ್ತಿದ್ರೆ, ಏನೋ ಆತನು ಸ್ವೀಕರಿಸಿದ್ದಾರೆ ಅಂತ ನಾವು ನೋಡ್ತಾ This ಇದ್ದೇವೆ. was the situation of disappointment and discouragement in David's life. ದಾವೀದನ ಜೀವಿತದಲ್ಲಿ ಇದು ಒಂದು ನಿರಾಶೆಯ ಮತ್ತು ನಿರುತ್ಸಾಹದ ಸಂದರ್ಭವಾಗಿತ್ತು. So when do we get discouragement, disappointments? ನಮ್ಮ ಜೀವಿತದಲ್ಲಿ ನಾವು ಯಾವಾಗ ನಿರಾಶೆಗೊಳ್ಳುತ್ತೇವೆ ಅಥವಾ ನಿರುತ್ಸಾಹಗೊಳ್ಳುತ್ತೇವೆ? When things don't happen according to our plans. ನಮ್ಮ ಒಂದು ಯೋಜನೆ ರೀತಿಯಲ್ಲಿ ಯಾವಾಗ ವಿಚಾರಗಳು ನಡೆಯುವುದಿಲ್ಲವೋ ಆವಾಗ ನಾವು ನಿರಾಶೆಗೊಳ್ಳುತ್ತೇವೆ, ನಿರುತ್ಸಾಹಗೊಳ್ಳುತ್ತೇವೆ. When the things don't happen according to our plans, we tend to get disappointed, which leads to discouragement. ನಮ್ಮ ಒಂದು ಯೋಜನೆ ರೀತಿಯಲ್ಲಿ ಯಾವಾಗ ವಿಚಾರಗಳು ನಡೆಯುವುದಿಲ್ಲವೋ ಆವಾಗ ನಮಗೆ ನಿರಾಶೆ ಆಗ್ತದೆ, ನಿರುತ್ಸಾಹ ಉಂಟಾಗ್ತದೆ. ಆ ನಿರುತ್ಸಾಹದಿಂದ ನಮಗೆ ನಿರಾಶೆ ಉಂಟಾಗ್ತದೆ ಎಂಬುದನ್ನು ನಾವು ನೋಡ್ತೇವೆ. Disappointment is not a nip in the bud. ಒಂದು ವೇಳೆ ಈ ನಿರಾಶೆ ಅನ್ನೋದನ್ನ ನಾವು ತೆಗೆದು ಹಾಕದೆ ಹೋದರೆ, It will soon grow into discouragement. ಈ ನಿರಾಶೆ ಅನ್ನೋದನ್ನ ನಮ್ಮಿಂದ ನಾವು ತೆಗೆದು ಹಾಕದೆ ಹೋದರೆ ಅದು ಮುಂದಿನ ದಿನಮಾನದಲ್ಲಿ ನಿರುತ್ಸಾಹವಾಗಿ ಮಾರ್ಪಡುತ್ತದೆ. The root of discouragement is ಈ disappointment. ನಿರುತ್ಸಾಹದ ಬೇರು ಯಾವುದೆಂದು ನೋಡುವಾಗ ನಿರಾಶೆಯನ್ನು ನಾವು ನೋಡ್ತಾ ಇದ್ದೇವೆ. In these end times, ಈ ಒಂದು ಕಡೆಯ ಕಾಲದಲ್ಲಿ the devil is using this disappointment as a weapon to nip off the children of God. ಸೈತಾನನು ಈ ಕಡೆಯ ಕಾಲದಲ್ಲಿ ಉಪಯೋಗಿಸುವಂತ ಯಾವುದೆಂದು ನೋಡುವಾಗ ಅದನ್ನು ನಿರಾಶೆಯನ್ನ ಎಂಬ ಬಾಣವನ್ನು ಉಪಯೋಗಿಸ್ತಾನೆ. ಯಾಕೆಂದು ನೋಡುವಾಗ ದೇವರ ರಾಜ್ಯದಿಂದ ದೇವ ಮಕ್ಕಳನ್ನ ದೂರ ಮಾಡುವುದಕ್ಕೋಸ್ಕರವಾಗಿ. Today you might have come with any kind of disappointment. ಇವತ್ತಿನ ದಿವಸ ನೀವು ಯಾವುದೇ ರೀತಿಯ ನಿರಾಶೆಯಿಂದ ದೇವರ ಸನ್ನಿಧಾನದಲ್ಲಿ ಬಂದಿರಬಹುದು. Don't worry, you are going back with the joy of anointing and happiness. ಆದರೆ ನೀವು ಯಾವುದೇ ಕಾರಣಕ್ಕೂ ಅದೇ ರೀತಿಯಲ್ಲಿ ತಿರುಗಿ ಹೋಗೋದಿಲ್ಲ. ಚಿಂತೆ ಮಾಡಬೇಡ್ರಿ. ದೇವರು ನಿಮ್ಮನ್ನ ಅಭಿಷೇಕದ ಸಂತೋಷದೊಂದಿಗೆ ನಿಮ್ಮನ್ನ ತಿರುಗಿ ಕಳುಹಿಸುತ್ತಾನೆ. The scripture says, ಯಾಕೆಂದ್ರೆ ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ, Father God anointed Jesus Christ ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನ ಅಭಿಷೇಕಿಸಿದರು to cure the people who are oppressed and discouraged and disappointment by the power of the devil. ಯಾರು ನಿರಾಶೆಗೊಂಡಿದ್ದಾರೋ, ಯಾರು ತುಳಿತಕ್ಕೊಳಗಾಗಿದ್ದಾರೋ, ಯಾರು ಒತ್ತಡಕ್ಕೊಳಗಾಗಿದ್ದಾರೋ ಅವರನ್ನ ಸ್ವಸ್ಥಪಡಿಸುವುದಕ್ಕೋಸ್ಕರವೇ ಕರ್ತನಾದ ಯೇಸು ಕ್ರಿಸ್ತನನ್ನ ದೇವರು ತಂದೆಯಾದ ದೇವರು ಅಭಿಷೇಕಿಸಿದರೆ ನಾವು ನೋಡ್ತಾ ಇದ್ದೇವೆ. Where do you read this? ಇದನ್ನು ನೀವು ಎಲ್ಲಿ ಓದುತ್ತೀರಿ? Acts chapter 10 verse number 38. ಅಪೊಸ್ತಲ ಕೃತ್ಯ 10ನೇ ಅಧ್ಯಾಯ 38ನೇ ವಚನ. Acts chapter 10 verse number 38. ಅಪೊಸ್ತಲ ಕೃತ್ಯ 10ನೇ ಅಧ್ಯಾಯ 38ನೇ ವಚನ. This is one of the reasons that God anointed and consecrated Jesus of Nazareth with the Holy Spirit and with strength and ability and power, how he went about doing good and in particular curing all who were harassed and oppressed by the power of the devil, for God was with him. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದನು. During the earthly ministry of Jesus ಯೇಸು Christ, ಕ್ರಿಸ್ತನ ಈ ಲೋಕದಲ್ಲಿ ಆತನು ಸೇವೆ ಮಾಡುವಂತ ಸಂದರ್ಭದಲ್ಲಿ Jesus would go around people and deliver them by the power of the devil. ಯೇಸು ಕ್ರಿಸ್ತನು ಆತನು ಜನರ ಸುತ್ತಾಡುತ್ತಾ ಸಂಚರಿಸುತ್ತಾ ಆತನು ಸೈತಾನನು ಯಾರ ಮೇಲೆ ಬಾಧೆ ಮಾಡುತ್ತಿದ್ದನೋ ಅವರನ್ನ ಬಿಡುಗಡೆಗೊಳಿಸುತ್ತಿದ್ದಾನೆ ಎಂದು ನಾವು ನೋಡ್ತಾ The good ಇದ್ದೇವೆ. news is the same powerful Jesus is with us to deliver us from the disappointment. ಶುಭ ಸಮಾಚಾರ ಎಂದರೆ ನಮ್ಮನ್ನ ಎಲ್ಲಾ ನಿರಾಶೆಯಿಂದ ಬಿಡುಗಡೆ ಮಾಡಿದಂತ ಆ ದಿವಸದಲ್ಲಿ, ಆ ಕಾಲದಲ್ಲಿ ನಿರಾಶೆಯಿಂದ ಬಿಡುಗಡೆ ಮಾಡಿದಂತ ಆ ಶಕ್ತಿ, ಆ ಯೇಸು ನಮ್ಮ ಮಧ್ಯದಲ್ಲಿ ಈಗಲೂ ಇದ್ದಾನೆ. So
church, you should know one thing. ಸಭೆ ಒಂದು ವಿಚಾರ ನೀವು ಅರ್ಥಕೊಳ್ಳಬೇಕು. The God's will is not to disappoint us. ದೇವರ ಚಿತ್ತವು ನಮ್ಮನ್ನ ನಿರಾಶೆಗೊಳಿಸುವುದಲ್ಲ. God's will is not to see us frustrated and oppressed. ದೇವರು ನಮ್ಮನ್ನು ಯಾವುದೇ ಕಾರಣಕ್ಕೂ ಒತ್ತಡದಲ್ಲಿ ಅಥವಾ ತುಳಿತಕ್ಕೊಳಗಾಗುವ ರೀತಿಯಲ್ಲಿ ನೋಡಲು ಆತನಿಗೆ ಇಷ್ಟವಿಲ್ಲ. So what happens if you stay disappointed and discouraged? ಒಂದು ವೇಳೆ ನೀವು ನಿರಾಶೆ ಆಗುವುದಾದರೆ, ನಿರುತ್ಸಾಹಗೊಳ್ಳುವುದಾದರೆ ಏನ್ ನಡೆಯುತ್ತದೆ? You know, spiritually and in every areas of your life, you stay on the same spot. ಆತ್ಮಿಕವಾದ ಸ್ಥಳದಲ್ಲಿ ಆಗಿರ್ಬೋದು, ಬೇರೆ ಯಾವುದೇ ವಿಚಾರದಲ್ಲಿ ಆಗಿರ್ಬೋದು, ನೀವು ನಿಂತ ನೀರಿನಂತೆ ಒಂದೇ ಸ್ಥಳದಲ್ಲಿ ಇರುತ್ತೀರಿ. You stay on the same level. ನೀವು ಅದೇ ಮಟ್ಟದಲ್ಲೇ ಇರುತ್ತೀರಿ. You begin to assume some things. ನೀವು ಬೇರೆ ಬೇರೆ ರೀತಿಯಲ್ಲಿ ಊಹೆಯನ್ನು ಮಾಡುವುದಕ್ಕೆ ಪ್ರಾರಂಭಿಸುತ್ತೀರಿ. Presumption begins in your life. ನಿಮ್ಮ ಜೀವನದಲ್ಲಿ ಊಹೆ ಮಾಡುವುದು ನನಗೆ ಕಾರ್ಯಗತಗೊಳಿಸುತ್ತದೆ. When you are disappointed and discouraged, ನೀವು ಯಾವಾಗ ನಿರಾಶೆ ಆಗುತ್ತೀರೋ ಮತ್ತು ನಿರುತ್ಸಾಹಕ್ಕೆ you ಒಳಗಾಗಿದ್ದೀರೋ, get jealous of others who are getting blessed. ಯಾರು ಬೇರೆಯವರು ಆಶೀರ್ವದಿಸಲ್ಪಡುತ್ತಾರೋ ಅವರ ಬಗ್ಗೆ ನೋಡಿದಾಗ ನಿಮಗೆ ಹೊಟ್ಟೆ ಕಿಚ್ಚು ಉಂಟಾಗ್ತದೆ. You stay on the same level. ನೀವು ಅದೇ ಒಂದು ಸ್ಥಾನದಲ್ಲಿ You ಇರುತ್ತೀರಿ. stay on the same spot. ಅದೇ ಒಂದು ಸ್ಥಳದಲ್ಲಿ ನೀವು You ಇರುತ್ತೀರಿ. cannot grow into Christ. ನೀವು ಕ್ರಿಸ್ತನಲ್ಲಿ ಬೆಳೆಯುವುದಕ್ಕೆ ನಿಮಗೆ ಸಾಧ್ಯವಿಲ್ಲ. This will lead to many kinds of sins in your life. ಅದು ನಿಮ್ಮ ಜೀವಿತದಲ್ಲಿ ಅನೇಕ ಪಾಪಗಳನ್ನು ನೀವು ಮಾಡುವುದಕ್ಕೆ ಪ್ರೇರೇಪಿಸುತ್ತದೆ. Because of disappointment and harassment, you begin to gossip about others. ಈ ನಿರಾಶೆಯ ನಿಮಿತ್ತವಾಗಿ, ಅನೇಕ ಹಿಂಸೆಯ ನಿಮಿತ್ತವಾಗಿ ನೀವು ಇನ್ನೊಬ್ಬರ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ಹೇಳುತ್ತಾ ತಿರುಗುವಂತ ಪರಿಸ್ಥಿತಿ ಎದುರಾಗುತ್ತದೆ. Disappointment and discouragement, it limits your life. ನಿರಾಶೆ ಮತ್ತು ನಿರುತ್ಸಾಹವು ನಿಮ್ಮ ಜೀವಿತದಲ್ಲಿ ನಿಮ್ಮನ್ನು ಅದು ಮಿತಿಯಲ್ಲಿ ಇರಿಸುತ್ತದೆ. If you are discouraged and disappointed, ಒಂದು ವೇಳೆ ನೀವು ನಿರಾಶೆಗೆ, ನೀವು ನಿರುತ್ಸಾಹಕ್ಕೊಳಗಾಗಿರುವುದಾದರೆ, you cannot pursue your dream. ನಿಮ್ಮ ಒಂದು ಕನಸನ್ನ ನೀವು ಹೊಂದಿಕೊಳ್ಳಲು ಸಾಧ್ಯವಿಲ್ಲ. And the vision that God has deposited in you, it cannot be accomplished. ದೇವರು ನಿಮ್ಮ ಮೇಲೆ ಇಟ್ಟಿರುವಂತಹ ಆ ದರ್ಶನವು ಅದು ಪೂರ್ಣಗೊಳ್ಳಲು ಸಾಧ್ಯವಿಲ್ಲ. Church, let me give you an example in my life. ನನ್ನ ಜೀವಿತದಲ್ಲಿ ನಡೆದಂತಹ ಒಂದು ಉದಾಹರಣೆ ನಿಮಗೆ See, ಕೊಡ್ತೇನೆ. when I did not get selected to Infosys, ನಾನು ಯಾವಾಗ ಇನ್ಫೋಸಿಸ್ಗೆ ಯಾವಾಗ ಸೆಲೆಕ್ಟೆಡ್ ಆಗಿಲ್ವೋ, you know, I was looking for also for metal stream. ನಾನು ಮೆಟ್ರಿಕ್ ಸ್ಟ್ರೀಮ್ ಅನ್ನುವ ಕಂಪನಿಗೆ ಕೂಡ ನಾನು ಸೆಲೆಕ್ಟ್ ಆಗಬೇಕೆಂದು ನಾನು ನಿರೀಕ್ಷೆಯಲ್ಲಿದ್ದೆ. When I did not get these two companies, ಈ ಎರಡೂ ಕಂಪನಿಗಳಿಗೂ ಕೂಡ ನಾನು ಕ್ಯಾಂಪಸ್ ಸೆಲೆಕ್ಷನ್ ಆಗದೇ ಇರುವ ಸಂದರ್ಭ I was very much disappointed. ನಾನು ಬಹಳ I ನಿರಾಶೆಗೊಳಗಾಗಿದ್ದೆ. could not pray. ನಾನು ಪ್ರಾರ್ಥನೆ ಮಾಡೋದಕ್ಕೆ ನನಗೆ ಅಸಾಧ್ಯ ಆಗ್ತಾರಿಲ್ಲ. I was very much discouraged. ನಾನು ಬಹಳ ನಿರುತ್ಸಾಹಗೊಂಡಿದ್ದೇನೆ. I could see many of my friends, they got campus selection for these two ಈ companies. ಎರಡು ಕಂಪನಿಗಳಿಗೆ ನನ್ನ ಸ್ನೇಹಿತರಲ್ಲಿ ಅನೇಕ ಜನರು ಅವರು ಸೇರಿದರು ಮತ್ತು ಸೆಲೆಕ್ಟ್ ಆದರು ಅನ್ನೋದನ್ನು Some ನಾನು ನೋಡಿದಾಗ, of my friends, they had 2 jobs in their hand. ಆ ಕೆಲವರ ಕೈಯಲ್ಲಂತೂ ಬಂದಂತ ಆ ಎರಡು ಕಂಪನಿಗಳಲ್ಲಿ 2 ಉದ್ಯೋಗವನ್ನು ಅವರು ಪಡೆದು Now, they ಕೂತಿದ್ದಾರೆ. had the choice to select of either Infosys or Metric Stream. ಒಂದ ನಾನು ಇನ್ಫೋಸಿಸ್ಗೆ ಹೋಗ್ತೇನೆ ಅಥವಾ ಮೆಟ್ರಿಕ್ ಸ್ಟ್ರೀಮ್ಗೆ ಹೋಗ್ತೇನೆ ಅನ್ನುವ ಒಂದು ಆಯ್ಕೆಯನ್ನು ಮಾಡುವ ರೀತಿಯಲ್ಲಿ ಅವರು ಸೆಲೆಕ್ಟ್ ಆಗಿದ್ರು. I got a job in a company, ನನಗೊಂದು ಕಂಪನಿಯಲ್ಲಿ ಜಾಬ್ ಸಿಕ್ಕಿತ್ತು. but I was not very much satisfied with that campus selection. ಆ ಒಂದು ಕಂಪನಿಯಲ್ಲಿ ನನಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗಿದ್ದಕ್ಕೆ ನನಗೆ ಇಷ್ಟ ಇರಲಿಲ್ಲ, ಅದಕ್ಕೆ ಹೋಗುವುದಕ್ಕೆ ನನಗೆ ಇಷ್ಟ ಇರಲಿಲ್ಲ. That was the time when God spoke to my mom about me. ಆ ಸಮಯದಲ್ಲಿ ನನ್ನ ತಾಯಿಯ ಜೊತೆ ದೇವರು ಆ ಸಮಯದಲ್ಲಿ ನನ್ನ ತಾಯಿಯ ಜೊತೆ Now ಮಾತನಾಡಿದರು. God said like this: ದೇವರು ಈ ರೀತಿಯಲ್ಲಿ ಹೇಳಿದನು, there are so many good companies in this world, ಈ ಲೋಕದಲ್ಲಿ ಅನೇಕ ಕಂಪನಿಗಳಿದ್ದಾವೆ, but I have given your daughter which is good for her. ಈ ಲೋಕದಲ್ಲಿ ಅನೇಕ ಒಳ್ಳೆಯ ಕಂಪನಿಗಳಿದೆ, ಆದರೆ ನಿನ್ನ ಮಗಳಿಗೆ ನಾನು ಆಕೆ ಯಾವುದು ಸೂಕ್ತವಾಗಿದೆಯೋ ಒಳ್ಳೆಯದಾಗಿದೆಯೋ ಆ ಕಂಪನಿಯನ್ನೇ ನಾನು ಕೊಟ್ಟಿದ್ದೇನೆ. When God spoke, ದೇವರು ಯಾವಾಗ ಮಾತನಾಡಿದನು, then I understood His purpose for my life. ಆಗ ನಾನು ಅರ್ಥ ಮಾಡಿಕೊಂಡೆ ದೇವರು ನನ್ನ ಮೇಲೆ ಒಂದು ವಿಶೇಷವಾದ ಯೋಜನೆಯನ್ನು ಇಟ್ಟಿದ್ದಾನೆ. Church, there are so many good things in this world. ಈ ಲೋಕದಲ್ಲಿ ಅನೇಕ ಒಳ್ಳೆಯ There ವಿಚಾರಗಳಿದ್ದಾವೆ. are so many good things for your sons and daughters. ನಿಮ್ಮ ಒಂದು ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಅನೇಕ ಒಳ್ಳೆಯ There ವಿಚಾರಗಳಿದ್ದಾವೆ, are so many good things. ಅನೇಕ ಒಳ್ಳೆಯ ವಿಚಾರಗಳಿದ್ದಾವೆ. But God will give what is good for you. ಆದರೆ ದೇವರು ನಿಮಗೆ ಯಾವುದು ಸೂಕ್ತವೋ ಯಾವುದು ಒಳ್ಳೆಯದಾಗಿದೆ ಅದನ್ನು ಮಾತ್ರವೇ ಕೊಡುತ್ತಾನೆ. Hallelujah. We Hallelujah. need to understand God's will and purpose for our life. ನಮ್ಮ ಜೀವಿತದ ಮೇಲೆ ದೇವರು ಇಟ್ಟಿರುವಂತಹ ದೇವರ ಚಿತ್ತ ಮತ್ತು ದೇವರ ಯೋಜನೆಯನ್ನು ನಾವು ಅರಿತುಕೊಳ್ಳಬೇಕು. Church, even as you are listening to this word of God, ಈ ದೇವರ ವಾಕ್ಯವನ್ನು ನೀವು what ಕೇಳುತ್ತಿರುವಾಗಲೇ disappoint is living your life. ನಿಮ್ಮ ಜೀವಿತವನ್ನ ನಿರಾಶೆಯು ಬಿಟ್ಟು ಹೋಗ್ತಾ ಇದೆ. Discouragement in your life in the name of Jesus. ಯೇಸುವಿನ ನಾಮದಲ್ಲಿ ನಿಮ್ಮ ಜೀವಿತದಲ್ಲಿ ಒಂದು ನಿರುತ್ಸಾಹವು ಬಿಟ್ಟು ಹೋಗ್ತಾ ಇದೆ. Filled with the anointing of joy and happiness in the name of Jesus. ಯೇಸುವಿನ
ವಿಶ್ವಾಸ ತುಂಬಿಕೊಳ್ಳುತ್ತಾ ಇದೆ. Hallelujah. Don't be disappointed for anything. ಯಾವ ವಿಚಾರವಾಗಿಯೂ ನೀವು ನಿರಾಸೆಗೊಳ್ಳಬೇಡ್ರಿ. About your marriages, ನಿಮ್ಮ ಒಂದು ಮದುವೆ ಆಗಿರಬಹುದು, about your jobs. ನಿಮ್ಮ ಉದ್ಯೋಗ ಆಗಿರಬಹುದು, God has a purpose. ದೇವರು ಅದರ ಮೇಲೆ ಒಂದು ಉದ್ದೇಶ ಇಟ್ಟಿದ್ದಾನೆ. God has a purpose. ದೇವರು ನಮ್ಮ ಅದರ ಮೇಲೆ ಒಂದು ಉದ್ದೇಶ ಇಟ್ಟಿದ್ದಾನೆ. Don't be discouraged. ಯಾವುದೇ ಕಾರಣ ನಿರಾಶೆ ಆಗಬೇಡ್ರಿ, ನಿರುತ್ಸಾಹಗೊಳ್ಳಬೇಡ್ರಿ. God will bring you up in His time. ದೇವರ ಆತನ ಸಮಯದಲ್ಲಿ ನಿಮ್ಮನ್ನ ಮೇಲಕ್ಕೆ ತರುತ್ತಾನೆ. His time. ಆತನ ಸಮಯದಲ್ಲಿ ನಿಮ್ಮನ್ನ ಮೇಲಕ್ಕೆ ತರುತ್ತಾನೆ. God's time. ದೇವರ ಸಮಯದಲ್ಲಿ ನಿಮ್ಮನ್ನ ಮೇಲಕ್ಕೆ ತರುತ್ತೇವೆ. Hallelujah. Hallelujah. Praise the Lord. ನನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. We are going to continue with the same topic even tomorrow. ನಾಳೆ ದಿವಸ ಕೂಡ ಇದೇ ಒಂದು ಟಾಪಿಕ್ ವಿಚಾರವಾಗಿ ನಾವು ಧ್ಯಾನ By ಮಾಡುತ್ತೇವೆ. the end of the series, ಈ ಒಂದು ಸೀರೀಸ್ ಮುಗಿಯುವಷ್ಟರಲ್ಲಿ you will overcome the arrows of discouragement. ನೀವು ಅನೇಕ ನಿರಾಶೆಯ ಬಾಣಗಳಿಂದ ನೀವು ಬಿಡುಗಡೆ ಆಗಲಿಕ್ಕಿದ್ದೇವೆ. Hallelujah. Hallelujah. Praise the Lord. ನನ್ನ ಪರಿಶುದ್ಧ ನಾಮಕ್ಕೆ God ಸ್ತೋತ್ರವಾಗಲಿ. bless everyone according to Acts chapter 10 verse number 38. ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯ 38ನೇ ವಚನದ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ.